ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬೆಳೆಗಳು ನಾಶವಾಗುತ್ತಿದ್ದು, ಈ ಸಮಯದಲ್ಲಿ ಕೇಂದ್ರ ಸರ್ಕಾರದ ವಿಬಿ ಜೀರಾಮ್ಜಿ ಯೋಜನೆಯಡಿ ಅಳವಡಿಸಿಕೊಂಡ ಕೃಷಿ ಹೊಂಡಗಳು ರೈತರಿಗೆ ವರದಾನವಾಗಿದೆ. ಮುಂಗಾರಿನ ಆರಂಭದಲ್ಲಿ ನಿರೀಕ್ಷಿತ ಮಳೆಯಾಗುತ್ತಿದ್ದಂತೆ ಜಿಲ್ಲೆಯಾದ್ಯಂತ ಹೆಸರು, ಸೂರ್ಯಕಾಂತಿ, ಜೋಳ, ತೊಗರಿ, ಈರುಳ್ಳಿ ಬಿತ್ತನೆ ಮಾಡಿದ್ದಾರೆ. ಆದರೆ ಬಳಿಕ ಮಳೆ ಅಭಾವದಿಂದ ಬೆಳೆಗಳು ಬಾಡುತ್ತಿದ್ದು, ಕುಕನೂರು ತಾಲೂಕಿನ ರೈತರು ತಮ್ಮ ಕೃಷಿ ಹೊಂಡಗಳಿಗೆ ಪಂಪ್ ಸೆಟ್ ಅಳವಡಿಸಿ ತುಂತುರು ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ರೈತ ಅಂದಪ್ಪ ರುದ್ರಪ್ಪ ಕೃಷಿ ಹೊಂಡಗಳಲ್ಲಿ ಶೇಖರಣೆಯಾಗಿರುವ ನೀರು ಬೆಳೆಗಳನ್ನು ತಾತ್ಕಾಲಿಕವಾಗಿ ಉಳಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಹೊಲಕ್ ಹೊಡ್ಕಣಕ್ ದಾರಿ ಆಗತ್ತ. ಹೊಲಕ್ ಹೊಡ್ಕೊಂಡ್ರೆ ಮುಂದ ಬೆಳಿ ಬಾಡ ಟೈಮ್ನಾಗ ನೀರ್ ಹೊಡ್ಕೊಂಡ್ರ ಮುಂದ ಮಳಿ ಬಂದ್ರ ಇನ್ನು ಬೆಳಿ ಚೈತನ್ಯ ಆಗತ್ತ, ಇಳುವರಿ ಬರ್ತೈತಿ, ಉಳಿಸಿ ಉಳಿತೈತಿ. ಮತ್ತೊಬ್ಬ ರೈತ ಶಾಶ್ವತ ಉತ್ತಮ ಮಳೆಯಾಗುವ ನಿರೀಕ್ಷೆಯಲ್ಲಿ ಈರುಳ್ಳಿ, ಹೆಸರುಕಾಳು ಬಿತ್ತನೆ ಮಾಡಿದ್ದೆವು. ಆದರೆ ಮಳೆ ಕೊರತೆಯಿಂದ ಬೆಳೆ ಬಾಡುತ್ತಿದ್ದು ಕೃಷಿ ಹೊಂಡಗಳು ನೆರವಿಗೆ ಬಂದಿವೆ ಎಂದು ತಿಳಿಸಿದರು. ಇದು ಈ ಸಲ ಆದ್ರೆ ಏನಾದ್ರೂ ಇವತ್ತಿಗಾದ್ರೂ ಮಳಿ ಒಟ್ಟ ಸಾಧ್ಯ ಆಗುತ್ತಿಲ್ಲ ಸರ್. ಏನೋ ಒಂದು ಆಶಯಕ್ಕೆ ನಾವು ಈ ತತ್ತಿಗೆ ಏನ್ ಬಿತ್ತಬೇಕು ಬಿತ್ತಿದೀರಿ ಸರ್. ರೈತ ಸುರೇಶ್ ಪ್ರತಿ ಎಕರೆಗೆ ಈಗಾಗಲೇ 10 ರಿಂದ 12 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದೇವೆ. ಮುಂದೆ ಉತ್ತಮ ಮಳೆಯಾಗುವ ನಿರೀಕ್ಷೆಯಲ್ಲಿದ್ದೇವೆ ಎಂದರು. ಜೀವನ ಮಾಡೋದ್ರೆ ಬಹಳ ಸಮಸ್ಯೆ ಐತ್ರಿ ಸರ್, ಬಹಳ ಕಷ್ಟ ಐತ್ರಿ ಸರ್. ಇವತ್ತು ಬಹಳ ವರ್ಷ ಮಳೆ ಆಗಿ ಬಹಳ ನಷ್ಟ ಆಯ್ತ್ರಿ ಸರ್. ಈ ವರ್ಷ ಮಳೆ ಇಲ್ದಾನ ಬಹಳ ಸಮಸ್ಯೆ ಆಗಿದ್ರಿ ಸರ್.